ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರ ಅನ್ಕೋತೀನಿ. ಸ್ನೇಹಿತರೆ, ಇವತ್ತೊಂದು ಹೊಸ ವಿಡಿಯೋ ಮಾಡ್ತಾ ಇದ್ನಿ. ಪ್ರತಿಯೊಬ್ಬ ಮೊಬೈಲ್ ಟೆಕ್ನಿಷಿಯನ್ಗೂ ಇದು ಯೂಸ್ಫುಲ್ ಆಗುವಂತ ವಿಡಿಯೋ. ಒಂದು ಫೋನ್ ಬಂದಾಗ ನಾವು ಅದನ್ನ ಫಾಲ್ಟ್ ಫೈಂಡಿಂಗ್ ಮಾಡಬೇಕಾದ್ರೆ 3 ಪಾರ್ಟ್ಸ್ ಅಲ್ಲಿ ನಾವು ಫಾಲ್ಟ್ ಫೈಂಡ್ ಮಾಡ್ತೀವಿ. ಫಸ್ಟ್ ಏನ್ ಮಾಡ್ತೀವಿ, ನಾವು GR ನ ಚೆಕ್ ಮಾಡ್ತೀವಿ. ಓಕೆ, ಅದರಲ್ಲಿ ವೋಲ್ಟೇಜ್ ಕರೆಕ್ಟ್ ಆಗಿ ಬರ್ತಾ ಇದೆಯಾ, ಓಕೆ. ನೆಕ್ಸ್ಟ್ I2C ಪ್ರೋಟೋಕಾಲ್ ಕರೆಕ್ಟ್ ಆಗಿದೆಯಾ, ಈ ಮೂರು ನಾವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಬೇಸಿಕ್ ಏನಪ್ಪಾ ಅಂದ್ರೆ ನಮ್ಗೆ GR ವ್ಯಾಲ್ಯೂ ಕರೆಕ್ಟ್ ಆಗಿ ಇದೆಯಲ್ವಾ ಅಂತ ಗೊತ್ತಾಗಲ್ಲ. ಸೊ ಒಂದು ಚಾರ್ಜಿಂಗ್ ಸೆಕ್ಷನ್ ಓಪನ್ ಮಾಡ್ಕೊಂತೀವಿ ಅಥವಾ ಒಂದು ಲೈಟಿಂಗ್ ಸೆಕ್ಷನ್ ಓಪನ್ ಮಾಡ್ಕೊಂತೀವಿ. ಅದರಲ್ಲಿ ಯಾವ ಪಾಯಿಂಟ್ ಅಲ್ಲಿ ಎಷ್ಟು GR ಬರ್ಬೇಕು ಅಂತ ಸ್ಮಾಲ್ ಟೆಕ್ನಿಷಿಯನ್ಗೆ ಗೊತ್ತಿರಲ್ಲ. ನಿಮ್ಗೆ ಪ್ರಾಪರ್ ಆಗಿ ಇದು ಇಷ್ಟೇ GR ವ್ಯಾಲ್ಯೂ ಬರಬೇಕು, ಇಷ್ಟು ಬಂದಾಗ ಇದು ಕರೆಕ್ಟ್ ಆಗಿದೆ ಅಂತ ಯಾರು ಹೇಳ್ತಾರೆ ಅಲ್ವಾ? ನಿಮ್ಗೆ ಯಾರು ಹೇಳ್ತಾರೆ? ಸೊ ಅದನ್ನ ನಾನು ನಿಮ್ಗೆ ತಿಳಿಸ್ಕೊಡಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಇದೇ ನಮ್ಮ ಗೈಡ್ RPS ಟೂಲ್. ಸ್ಮಾಲ್ ಟೆಕ್ನಿಷಿಯನ್ಗೆ ಇದು ತುಂಬಾ ಯೂಸ್ಫುಲ್ ಆಗುವಂತ ಡಿವೈಸ್. ಇದರಲ್ಲಿ ಯಾವ ರೀತಿ ನಾವು ಫಾಲ್ಟ್ ಫೈಂಡಿಂಗ್ ಮಾಡಬಹುದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಡಿವೈಸ್ ಏನಪ್ಪಾ ಅಂದ್ರೆ ಎಕ್ಸಾಕ್ಟ್ ಆಗಿ ಇದೇ ಲೈನ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ನಮ್ಗೆ ಒಂದು ಕ್ಲೂ ಕೊಡುತ್ತೆ. ಆ ಕ್ಲೂ ಕೊಟ್ಟಾಗ ನಾವು ಆ ಫೋನ್ ರಿಪೇರ್ ಮಾಡಕ್ಕೆ ತುಂಬಾ ಯೂಸ್ ಆಗುತ್ತೆ. ಸೊ ಬನ್ನಿ, ಈಗ ನೋಡೋಣ. ನಿಮ್ಗೆ ನಾನು ತೋರಿಸ್ತೀನಿ ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೊಬೇಕು, ಯಾವ ರೀತಿ ಎಲ್ಲ ತೋರಿಸ್ತೀನಿ. ಸ್ನೇಹಿತರೆ, ಇದೇ ನೋಡಿ RPS ಟೂಲು. ಔಟ್ಲುಕ್ ತುಂಬಾ ಚೆನ್ನಾಗಿದೆ. ಸೊ ಇದರಲ್ಲಿ 4 ಹೋಲ್ಸ್ ಇದೆ. ಸೊ ಕೆಳಗಡೆ ತೊಗೊಂಡ್ರೆ ರೆಡ್ ಒಂದು, ಬ್ಲ್ಯಾಕ್ ಒಂದಿದೆ. ಇವೆರಡು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಫೋನ್ನ GR ವ್ಯಾಲ್ಯೂ ಚೆಕ್ ಮಾಡ್ಕೊಳ್ಳೋಕ್ಕೋಸ್ಕರ ಇವೆರಡು ಯೂಸ್ ಮಾಡ್ಕೊತೀವಿ. ರೆಡ್ಗೆ ರೆಡ್ಡು, ಬ್ಲ್ಯಾಕ್ಗೆ ಬ್ಲ್ಯಾಕ್ ಪ್ರೂಫ್ ಹಾಕೊಂಡು ಫೋನ್ನ GR ವ್ಯಾಲ್ಯೂ ನಾವು ಚೆಕ್ ಮಾಡ್ಕೊಳಕ್ಕೆ ಇವೆರಡು ಹೋಲ್ಸನ್ನು ನಾವು ಯೂಸ್ ಮಾಡ್ಕೋತೀವಿ. ಓಕೆನಾ? ನಂತರ ಏನಪ್ಪ ಅಂದರೆ ಆ ಕಡೆ 2 ಹೋಲ್ಸ್ ಇದೆ. ಇವೆರಡು ಏನಿದೆ, ಬ್ಲ್ಯಾಕ್ ಒಂದು, ರೆಡ್ ಒಂದಿದೆ. ಇವೆರಡು ಏನಕ್ಕೆ ಯೂಸ್ ಮಾಡ್ಕೊತೀವಿ ಅಂದರೆ ಈ ಡಿವೈಸ್ನ ನಾವು DC ಮಿಷಿನ್ ಥರ ನಾವು ಯೂಸ್ ಮಾಡ್ಕೊಬೋದು. ಪ್ಲಸ್ಸು ಮೈನಸ್ಗೆ ನಾವು ಬೋರ್ಡ್ ಕೇಬಲ್ನ ಕನೆಕ್ಟ್ ಮಾಡಿಬಿಟ್ಟು ಫೋನ್ಗೆ ಕನೆಕ್ಟ್ ಮಾಡಿಬಿಟ್ಟು ಫೋನ್ನ ಆನ್ ಮಾಡಿಕೊಂಡು DC ಮಷಿನ್ ಥರ ಇದನ್ನ ಯೂಸ್ ಮಾಡ್ಕೊಬೋದು. ಇಲ್ಲಿ ನೋಡಿ, ನಿಮಗೆ ಪ್ಲಸ್ ಒಂದು, ಮೈನಸ್ ಒಂದು ಇದೆ. ಇವೆರಡು ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂದರೆ ವೋಲ್ಟೇಜ್ನ ಇನ್ಕ್ರೀಸು ಡಿಕ್ರೀಸ್ ಮಾಡ್ಕೊಳಕ್ಕೆ ಇದನ್ನು ಯೂಸ್ ಮಾಡ್ಕೊತೀವಿ. ಇಲ್ಲಿ ನೋಡಿ, DC ಪವರ್ ಸಪ್ಲೈ ಕೊಡೋಕ್ಕೆ 12 ವೋಲ್ಟ್ಸ್ 2 ಆಂಪ್ ಕೊಡೋದಕ್ಕೆ. ಯಾಕಂದರೆ ಫೋನ್ ಆನ್ ಮಾಡಬೇಕಂದ್ರೆ ಇದಕ್ಕೆ 12 ವೋಲ್ಟ್ಸ್ 2 ಆಂಪು ನಮಗೆ ಪವರ್ ಸಪ್ಲೈ ಕೊಟ್ರೆ ಫೋನ್ ಆನ್ ಮಾಡೋಕ್ಕೆ ಸಾಧ್ಯ. ಓಕೆನಾ? ಸೊ ನಂತರ ಇಲ್ಲಿ ಟೈಪ್ C ಪೋರ್ಟ್ ಇದೆ. ಕಂಪ್ಯೂಟ್ರಿಂದ ಕೇಬಲ್ ಇದಕ್ಕೆ ಕನೆಕ್ಟ್ ಮಾಡಿಬಿಟ್ಟು ಪ್ರೋಗ್ರಾಮ್ನ ರನ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ತೀವಿ. ಓಕೆನಾ ಸ್ನೇಹಿತರೆ, ನಾನು ನಿಮಗೆ ತುಂಬ ಗ್ರೌಂಡ್ ಲೆವೆಲಿಂದ ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಏನಿಲ್ಲ, ಗೂಗಲಲ್ಲಿ ಪ್ರೋಗ್ನೋಫಿಕ್ಸ್ ಸಿಮ್ಯಾಟಿಕ್ ಅಂತ ಟೈಪ್ ಮಾಡಿ, ಸೊ ಈ ಥರ ಓಪನ್ ಮಾಡಿ ಡೌನ್ಲೋಡ್ ಮಾಡಿದ ನಂತರ ಅದನ್ನ ಸೆಟಪ್ ಮಾಡಿ. ಏನಿಲ್ಲ, ಸಿಂಪಲ್ಲಾಗಿ ನೆಕ್ಸ್ಟ್ ಅಂತ ಟೈಪ್ ಮಾಡೋದಷ್ಟೇ. ಸೊ ಓಪನ್ ಮಾಡಿಕೊಂಡು ಇಲ್ಲಿ ನಿಮಗೆ ಪಾಸ್ವರ್ಡ್ ಕಳಿತೆ 1 2 3 4 ಅಂತ ಎಂಟ್ರಿ ಮಾಡಿ, ಓಕೆ ಮಾಡಿ, ಎಲ್ಲ ನೆಕ್ಸ್ಟ್ ಸೆಟಪ್ ಮಾಡಿ ಅಷ್ಟೇ, ಬೇರೆ ಏನು ಇರೋದಿಲ್ಲ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋದ್ರಿಂದ ಈ ರೀತಿ ಬರ್ತಾ ಇದೆ. ಸೊ ಈಗ ಓಪನ್ ಆಯಿತು. ಇದರಲ್ಲಿ ಲಾಗಿನ್ ಅಂತ ಕೊಡಿ. ಸೊ ಹೊಸ ಯೂಸರ್ಸ್ ಆದರೆ ನೀವು ಫೇಸ್ಬುಕ್ಕು ಅಕೌಂಟ್ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡ್ಕೊತಿರಲ್ಲ ಅದೇ ಥರ ಸೇಮ್ ನಿಮ್ಮ ಹೆಸರು ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಪ್ರೋಗ್ನೋಫಿಕ್ಸ್ ಸ್ಕಿಮ್ಯಾಟಿಕ್ ಸೆಟಪ್ ಈ ರೀತಿ ಇರುತ್ತೆ. ಇದರಲ್ಲಿ ತುಂಬ ಮೊಬೈಲ್ ರಿಲೇಟೆಡ್ ರಿಪೇರಿ ಮಾಡೋದ್ರ ಬಗ್ಗೆ ಗೈಡ್ ಮಾಡೋಕ್ಕೆ ತುಂಬ ಇದರಲ್ಲಿದೆ. ಇದ್ರ ಬಗ್ಗೆ ನಾನು ಇನ್ ಡೀಟೇಲ್ ಆಗಿ ಹೇಳಕ್ಕೆ ಹೋಗಲ್ಲ. ಯಾಕಂದರೆ ನಾವು ಈಗ ಮಾಡಬೇಕಾಗಿರೋ ವಿಡಿಯೋ ಏನಪ್ಪ ಅಂದರೆ ಇಲ್ಲಿ ನೋಡಿ, ಪ್ರೋಗ್ನೋಫಿಕ್ಸ್ ಫಾಲ್ಟ್ ಫೈಂಡರ್ ಇದೆಯಲ್ಲ, ಈ ಆಪ್ಷನನ್ನು ಓಕೆ ಮಾಡ್ತೀವಿ. ನಾವು ಇದ್ರ ಬಗ್ಗೆನೇ ನಾವು ವೀಡಿಯೋ ಮಾಡ್ತಾ ಇದ್ದಲ್ಲ, ಹಂಗಾಗಿ ಸೊ ಇದನ್ನು ಓಕೆ ಮಾಡಿ. ಇಲ್ಲಿ ನೀವು ನೋಡ್ತಿರ್ಬೋದು, ಇಲ್ಲಿ ಆ್ಯಕ್ಟಿವೇಷನ್ ಕೀ ಅಂತ ಕೇಳ್ತಾ ಇದೆ. ನಾವು ಪರ್ಚೇಸ್ ಮಾಡಿದ ಡಿವೈಸ್ನ ಅದರಲ್ಲಿ ನಮಗೆ ಒಂದು ಕೋಡ್ ಬರುತ್ತೆ. ಆ ಕೋಡ್ನ ಎಂಟ್ರಿ ಮಾಡಿಬಿಟ್ಟು ಅದನ್ನ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಸೊ ನಂತರ ಇಲ್ಲಿ ಏನು ಮಾಡ್ತಾ ಇದ್ದೀನಪ್ಪ ಅಂದರೆ ನನಗೆ Vivo Y20 ಮಾಡೋದು ಒಂದು ಚಾರ್ಜಿಂಗ್ದು ಪ್ರಾಬ್ಲಮ್ ಇದೆ. ಸೊ USB ಆ್ಯಂಡ್ ಚಾರ್ಜಿಂಗ್ ಡಾಟಾ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಚಾರ್ಜಿಂಗ್ ಸೆಕ್ಷನ್ನ ಏನೇನು ಪ್ರಾಬ್ಲಮ್ ಇದೆಯಾ ಅದನ್ನ ಚೆಕ್ ಮಾಡೋಣ. ಯಾವುದರಲ್ಲಿ ನಮಗೆ ಪ್ರಾಬ್ಲಮ್ ಇದೆ ಅಂತ ಇದರಲ್ಲಿ ಫಾಲ್ಟ್ ಫೈಂಡ್ ಮಾಡೋಣ. ಸೊ ಈ ರೀತಿ ಬರುತ್ತೆ. ಓಕೆನಾ? ಇದರಲ್ಲಿ ನಾವು ಪ್ರತಿಯೊಂದನ್ನು ಚೆಕ್ ಮಾಡಬೇಕಾಗುತ್ತೆ. ಸೊ ಮೊದಲಿಗೆ ನಾವು ಡಿವೈಸ್ನ ಕನೆಕ್ಟ್ ಮಾಡೋಣ. ಇಲ್ಲಿ ಡಿವೈಸ್ ಮ್ಯಾನೇಜರಲ್ಲಿ ಪೋರ್ಟ್ ಓಪನ್ ಮಾಡಿಕೊಂಡು ಇಲ್ಲಿ ಚೆಕ್ ಮಾಡೋಣ. ಸೊ ಇಲ್ಲಿ ನಮ್ಮ ಹತ್ರ ಇರೋ ಡಿವೈಸ್ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ಕಾಮ್ ಪೋರ್ಟ್ ಓಪನ್ ಆಗುತ್ತೆ. ನೀವು ನೋಡಿ ಈಗ ಬಂತು ನೋಡಿ, USB ಸೀರಿಯಲ್ ಡಿವೈಸ್ ಕಾಮ್ ಪೋರ್ಟ್ 7 ಅಂತ ಬಂತು. ಸೊ ಅದು ಕನೆಕ್ಟ್ ಆಗಿದೆ. ಸೊ ಇಲ್ಲಿ ಮೇಲ್ಗಡೆ ಕನೆಕ್ಟ್ ಅಂತ ಕೊಡ್ತೀನಿ ನೋಡಿ. ಕನೆಕ್ಟ್ ಅಂತ ಕೊಟ್ಟರೆ ನಮಗೆ ಕನೆಕ್ಟ್ ಆಗಲ್ಲ. ನೋಡಿ, ತುಂಬ ಜನ ಈ ಥರ ಎರರ್ ಫೇಸ್ ಮಾಡ್ತೀರಾ. ಇಲ್ಲಿ ಏನಿಲ್ಲ ನೋಡಿ, ಅಲ್ಲಿ ಮೇಲ್ಗಡೆ ಕಾಮ್ 4 ಅಂತಿದೆ. ಇಲ್ಲಿ ಕಾಮ್ 7 ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವು ಕನೆಕ್ಟ್ ಮಾಡಿ. ಇದು 100% ಕನೆಕ್ಟ್ ಆಗುತ್ತೆ. ಸೊ ಈಗ ಕನೆಕ್ಟ್ ಆಯಿತು. ಈಗ ಫಸ್ಟ್ ಸ್ಟೆಪ್ ಏನಪ್ಪ ನಾವು ಮಾಡಬೇಕಾಗಿರೋದಂದರೆ ಇಲ್ಲಿ USB V ಬಸ್ ಅಂತಿದೆ. ಇದು ಪಾಯಿಂಟ್ ಬಂದು ನೋಡಿ ಇಲ್ಲಿದೆ, ಎಲ್ಲಿದೆ ಅಂತ ಇಲ್ಲಿ ತೋರಿಸುತ್ತೆ. ನಾವು ಅದು ಸೆಲೆಕ್ಟ್ ಮಾಡ್ತೀವಿ. ಸೆಲೆಕ್ಟ್ ಮಾಡಿಕೊಂಡು ರೆಡ್ ಪ್ರೋಪ್ನ ಗ್ರೌಂಡ್ಗೆ ಸೆಲೆಕ್ಟ್ ಮಾಡಿಟ್ಟು ಬ್ಲ್ಯಾಕ್ ಪ್ರೋಪ್ನ ಅಲ್ಲಿ ಟೆಸ್ಟ್ ಪಾಯಿಂಟ್ ಸೆಲೆಕ್ಟ್ ಮಾಡಿದಾಗ ಇಲ್ಲಿ GR ವ್ಯಾಲ್ಯೂ ಬಂತು. ಎಷ್ಟು ಬಂತು? 544 ವ್ಯಾಲ್ಯೂ ಬಂತು. ಇದೇ ರೀತಿ ಪ್ರತಿಯೊಂದು ಪಾಯಿಂಟ್ ಅಲ್ಲಿ ಎಷ್ಟು ಇದೆಯಲ್ಲ ಅಷ್ಟು ನಾವು ಚೆಕ್ ಮಾಡಬೇಕಾಗುತ್ತೆ ಕಂಪ್ಲೀಟಾಗಿ.
ಚೆಕ್ ಮಾಡಿದಾಗ ಪ್ರತಿಯೊಂದು ಒಂದೊಂದು ವ್ಯಾಲ್ಯೂ ಬರುತ್ತೆ. ಅದರ ಬೇಸ್ ಮೇಲೆ ನಾವು ಏನು ಪ್ರಾಬ್ಲಮ್ ಅಂತ ನಾವು ಡಿಸೈಡ್ ಮಾಡೋಕ್ಕಾಗುತ್ತೆ. ಸೊ ಇದು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಯಾಕಂದರೆ ಇದು ವಿಡಿಯೋ ಕಡಿಮೆ ಅಂದರೂ ಒಂದು ಅರ್ಧ ಗಂಟೆ ಪ್ರೋಸೆಸ್ ಇದೆ. ಪ್ರತಿಯೊಂದು ಚೆಕ್ ಮಾಡೋದು ಲೆಂತಿ ಪ್ರೊಸೆಸ್ ಆಗುತ್ತೆ. ಸೊ ಹಂಗಾಗಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟು ಇದನ್ನ ವೀಡಿಯೋ ಮಾಡ್ತಾಯಿದ್ದೀನಿ. ಈಗ ಆಲ್ರೆಡಿ ತುಂಬಾ ಲೇಟ್ ಆಯಿತು, ತುಂಬಾ ಲೆಂತಿ ಆಯಿತು ವೀಡಿಯೋ. ಸೊ ಏನು ಮಾಡೋಕ್ಕಾಗಲ್ಲ, ನಾನು ಕಂಪ್ಲೀಟಾಗಿ ಹೇಳ್ಬೇಕಂದ್ರೆ ಕೆಲವೊಂದು ಲೆಂತಿ ವೀಡಿಯೋ ಆಗುತ್ತೆ. ಸೊ ಈಗ ನೋಡಿ, ನಮಗೆ DMDP ಲೈನ್ಸಲ್ಲಿ ರೆಡ್ ಲೈನ್ಸ್ ಬಂತು. ಸೊ ಇಟ್ ಮೀನ್ಸ್ DMDP ಲೈನ್ಸಸ್ ಪ್ರಾಬ್ಲಮ್ ಇದೆ, ಇದನ್ನು ನಾವು ರಿಪೇರಿ ಮಾಡಬೇಕು ಅಂತ ಒಂದು ಕ್ಲೂ ಕೊಡ್ತು. ಸೊ ಇಷ್ಟೇ, ಇದನ್ನ ನಾವು ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್.